ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಆತ್ಮೀಯ ಬ್ರಹ್ಮಸೂತ್ರ ಪ್ರಿಯರೇ, ವೇದಾಂತಿಗಳೇ, ಧ್ಯಾನಿಗಳೇ ಮತ್ತು ವೀಕ್ಷಕರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಹಿಂದಿನ ವಿಡಿಯೋ ತನಕ ನಾವು ಬೌದ್ಧ ಸಿದ್ಧಾಂತಕ್ಕೂ ಅದ್ವೈತ ವೇದಾಂತಕ್ಕೂ ಇರೋ ವ್ಯತ್ಯಾಸವೇನು, ಹಾಗಾಗಿ ವೇದಾಂತಿಗಳು ಬೌದ್ಧ ಸಿದ್ಧಾಂತವನ್ನು ಯಾಕೆ ಒಪ್ತಾ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಂಡೆವು. ಈಗ ಮುಂದಿನ ಈ ಸೂತ್ರದಿಂದ ಮುಂದೆ ನಾವು ಜೈನ ಸಿದ್ಧಾಂತದ ಬಗ್ಗೆ ನೋಡಬೇಕು. ಉಳಿದ ಕೆಲವು ಸಿದ್ಧಾಂತಗಳು ಏನು ಹೇಳ್ತವೆ ಅಂತ ನೋಡೋಣ. ಈಗ 33ನೇ ಸೂತ್ರ, 2ನೇ ಅಧ್ಯಾಯದ 2ನೇ ಪಾದದ 33ನೇ ಸೂತ್ರ ಜೈನ ಸಿದ್ಧಾಂತದ ಬಗ್ಗೆ ಹೇಳತ್ತೆ. ಏನು ಹೇಳತ್ತೆ ನೋಡಿ, ನೈಕಸ್ಮಿನ್ನ ಸಂಭವಾತ್. ಜೈನ ಸಿದ್ಧಾಂತ. ಜೈನ ಸಿದ್ಧಾಂತದ ಪ್ರಕಾರ 7 ಆಬ್ಜೆಕ್ಟ್ಗಳು ಇವೆ ಹಾಗೂ 5 ಅಸ್ಥಿಕಾಯಗಳು ಇವೆ ಅಂತ ಅವ್ರು ಹೇಳ್ತಾರೆ. 7 ಆಬ್ಜೆಕ್ಟ್ಗಳು ಇವೆ ಹಾಗೂ 5 ಅಸ್ಥಿಕಾಯಗಳು ಇವೆ ಅಂತ ಅವರ ಭಾಷೆಯಲ್ಲಿ ಹೇಳ್ತಾರೆ. 7 ಆಬ್ಜೆಕ್ಟ್ಗಳು ಯಾವುದೆಂದರೆ ಜೀವ 1, ಅಜೀವ 2, ಅಸ್ಥಿರವ 3, ಸಂವರ 4, ನಿರ್ಜನ 5, ಬಂಧ 6, ಮೋಕ್ಷ 7. ಜೀವ, ಅಜೀವ, ಆಸ್ಥಿರವ, ಸಂವರ, ನಿರ್ಜನ, ಬಂಧ, ಮೋಕ್ಷ, ಹೀಗೆ 7 ಆಬ್ಜೆಕ್ಟ್ಗಳು ಇವೆ ಅಂತ ಒಂದು ಕಡೆ ಹೇಳಿ, ಮತ್ತೆ ಹೇಳ್ತಾರೆ ಅದರ ಜೊತೆಗೆ 5 ಆಸ್ತಿಕಾಯಗಳು ಇವೆ. ಅವು ಯಾವುವೆಂದರೆ ಜೀವಾಧಿಕಾಯ, ಉತ್ಕಲಾಸ್ತಿಕಾಯ, ಧರ್ಮಾಸ್ತಿಕಾಯ, ಅಧರ್ಮಾಸ್ತಿಕಾಯೆ, ಆಕಾಶಾಸ್ತಿಕಾಯೆ ಅಂತ ಅವರು ಹೇಳ್ತಾರೆ. ಜೀವಾಧಿಕಾಯೆ, ಉತ್ಕಲಾಸ್ತಿಕಾಯೆ, ಧರ್ಮಾಸ್ತಿಕಾಯೆ, ಅಧರ್ಮಾಸ್ತಿಕಾಯೆ, ಆಕಾಶಾಸ್ತಿಕಾಯೆ ಅಂತ ಅವರು ಹೇಳ್ತಾರೆ. ಇದನ್ನು ಅವರು ಸಪ್ತಭಂಗಿ ಪ್ರಕ್ರಿಯೆ ಅಂತ ಹೇಳ್ತಾರೆ. ಏನೇಳಿ ಸಪ್ತಭಂಗಿ ಪ್ರಕ್ರಿಯೆ ಎಂದು ಕರೆಯುತ್ತಾರೆ. ಪ್ರತಿಯೊಂದಕ್ಕೂ ಅವರಲ್ಲಿ 7 ಆಲ್ಟರ್ನೇಟಿವ್ಸ್ ಇದೆ. ಪ್ರತಿಯೊಂದಕ್ಕೂ 7ರಲ್ಲಿ ಪ್ರತಿಯೊಂದಕ್ಕೂ 7 ಆಲ್ಟರ್ನೇಟಿವ್ಸ್ ಇದೆ. ಅವರು ಹೇಳ್ತಾರೆ, ಒಂದು ನೋಡಿ, ಸ್ಯಾತಿದೆ, ಆ ವಸ್ತು ಇದೆ ಅಂತ ಹೇಳ್ತಾರೆ. ನ ಸ್ಯಾತಿದೆ, ಆ ವಸ್ತು ಇಲ್ಲ, ಬಹುಶಃ ಇಲ್ಲ ಅಂತ ಹೇಳ್ತಾರೆ. 3ನೇದರಲ್ಲಿ ಸ್ಯಾತ್ ವಕ್ತವ್ಯಂ, ಅದರ ಬಗ್ಗೆ ಮಾತಾಡಲು ಆಗೋದಿಲ್ಲ. ವಸ್ತು ಇರ್ಬೋದು, ಆದರೆ ಅದರ ಬಗ್ಗೆ ಮಾತಾಡಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಸ್ಯಾತ್ ನಾಸ್ತಿ, ಆ ವಸ್ತುವೇ ಇಲ್ಲ ಅಂತ ಹೇಳ್ತಾರೆ. ಸ್ಯಾತ್ ಅವ್ಯಕ್ತ, ಆ ವಸ್ತು ಇರಬಹುದು, ಅದನ್ನು ನೋಡಲಿಕ್ಕೂ ಸಾಧ್ಯ ಇಲ್ಲ, ಅದನ್ನು ವಿವರಿಸಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. 7ನೇದು ನಮಗೆ ಆ ವಸ್ತು ಇದೆಯೋ ಇಲ್ಲವೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೀಗೆ ಈ ಮತದಲ್ಲಿ ಬರೀ ಸಂಶಯಗಳೇ ಇವೆ. ಈ ಮತದಲ್ಲಿ ಬರೀ ಸಂಶಯಗಳೇ ಇವೆ, ಯಾವ ನಿರ್ಧಾರವೂ ಇಲ್ಲ. ಹಾಗಾಗಿ ಕ್ರಿಯೇಟ್ ಆಗಿದೆ, ಆದುದರಿಂದ ಇಷ್ಟೊಂದು ಸಂಶಯ ಇರೋದ್ರಿಂದ ಅವರಿಗೆ ಅವರ ಸಿದ್ಧಾಂತದಲ್ಲಿ ಅನೇಕ ಸಂಶಯಗಳು ಇರೋದ್ರಿಂದ ಇದನ್ನು ಒಪ್ಪಲು ಸಾಧ್ಯ ಇಲ್ಲ ಅಂತ ವೇದಾಂತಿಗಳು ಹೇಳ್ತಾರೆ. ಅವರು ಹೀಗೆ ಜಗತ್ತಿನ ಬಗ್ಗೆ ಹೇಳ್ತಾರೆ. ಜೈನ ಮತದಲ್ಲಿ ಆತ್ಮವು ಅವರವರ ದೇಹದ ಗಾತ್ರದಲ್ಲಿರುತ್ತದೆ. ನೋಡಿ, ಇದೊಂದು ಸ್ಪೆಷಲ್, ಗೊತ್ತಿರೋಲ್ಲ ಸಾಮಾನ್ಯವಾಗಿ. ಜೈನ ಮತದ ಬಗ್ಗೆ ನಮಗೆ ಜಾಸ್ತಿ ಗೊತ್ತಿರೋಲ್ಲ. ಜೈನ ಮತದವರು ಏನು ಹೇಳೋದು, ನನ್ನ ಆತ್ಮ ಅನ್ನೋದು ನನ್ನ ದೇಹದ ಗಾತ್ರಕ್ಕೆ, ಆನೆಯ ದೇಹದ ಗಾತ್ರಕ್ಕೆ, ಹಲ್ಲಿಯ ಆತ್ಮ ಹಲ್ಲಿಯ ದೇಹದ ಗಾತ್ರಕ್ಕೆ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮುಂದಿನ ಸೂತ್ರ ಹೇಳುತ್ತೆ, 34ನೇ ಸೂತ್ರ, ಏವಂ ಚ ಆತ್ಮ ಕಾಸ್ತ್ಯಂ. ಜೈನರು ಆತ್ಮನು ಅವರವರ ದೇಹದ ಪ್ರಮಾಣದಲ್ಲಿ ಇರುತ್ತದೆ, ದೇಹದ ಪ್ರಮಾಣಕ್ಕೆ ಅನುಗುಣವಾಗಿ ಇರುತ್ತದೆ ಎಂದರೆ ವೇದಾಂತಿಗಳು ಹೇಳ್ತಾರೆ ಇದನ್ನು ಒಪ್ಪಲಿಕ್ಕಾಗೋದಿಲ್ಲ. ಏಕೆಂದರೆ ಅದು ಏಕದೇಶಿಯಾಗಿರುತ್ತದೆ. ಹೇಗೆಂದರೆ, ಈಗ ಮಗು ಬೆಳೆದಂತೆಲ್ಲ ಆತ್ಮವು ದೊಡ್ಡದಾಗುತ್ತಾ ಹೋಗುತ್ತದೆ ಅವರ ರೀತಿಯಲ್ಲಿ. ಅವರ ವಾದವನ್ನು ನಾವು ಒಪ್ಪಿದ್ರೆ, ಮಗು ಚಿಕ್ಕದಿದ್ದಾಗ ಆತ್ಮವು ಚಿಕ್ಕದಿರುತ್ತೆ, ಮಗು ದೊಡ್ಡದಾದಾಗ ಆತ್ಮವು ದೊಡ್ಡದಾಗತ್ತೆ. ಹೀಗೆ 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 ಹೇಳಿದರೆ ಆತ್ಮ ವಿಕಾರಿ ಅಂತ ಅವರು ಹೇಳಿದಾಗೆ ಆಗತ್ತೆ. ಆತ್ಮವು ವಿಕಾರಿ,
ಅದು ನಿತ್ಯ ಅಲ್ಲ, ನಿತ್ಯ ಸತ್ಯ ಅಲ್ಲ ಅಂತ ಅವರು ಹೇಳಿದಾಗ ಆಗುತ್ತದೆ. ಹಾಗೆ ಹೇಳಿದರೆ ಆತ್ಮವೇ ಇಲ್ಲ ಅಂತ ಹೇಳಿದಾಗತ್ತೆ, ವಿಕಾರಿಯದ್ದು ಇಲ್ಲ ಅಂತ ಹೇಳಿದಾಗತ್ತೆ. ಜೈನರ ಈ ಸಿದ್ಧಾಂತವು ತೀರ ವಿಚಿತ್ರವೆನಿಸುತ್ತದೆ. ಯಾಕೆಂದರೆ ಅವರು ಈಗ ಹಿಂದಿನ ಜನ್ಮದಲ್ಲಿ ಯಾರಾದರೂ ಒಂದು ಪಕ್ಷ ಮನುಷ್ಯರಾಗಿದ್ದರು ಅಂತ ಇಟ್ಕೊಳ್ಳಿ. ಈ ಜನ್ಮದಲ್ಲಿ ಆ ಮನುಷ್ಯನು ಪಾಪಕರ್ಮ ಮಾಡಿದ್ದರಿಂದ ಸೊಳ್ಳೆಯಾಗಿ ಹುಟ್ಟಿದರೆ ಆ ಆ ಮನುಷ್ಯ ಗಾತ್ರದ ಆತ್ಮನು ಸೊಳ್ಳೆಯ ದೇಹದಲ್ಲಿ ಹೇಗೆ ಪ್ರವೇಶ ಪಡೀತಾನೆ? ಇದೊಂದು ಪ್ರಶ್ನೆ ಅಲ್ವಾ? ಹಿಂದಿನ ಜನ್ಮದಲ್ಲಿ ಮನುಷ್ಯನಾದ ಆತ್ಮವು ಅಂದರೆ ಅವರ ರೀತಿಯಲ್ಲಿ ಮನುಷ್ಯ ಆತ್ಮ ಅಂದರೆ ಮನುಷ್ಯದಷ್ಟು ದೊಡ್ಡ ದೇಹದಲ್ಲಿರುವ ಆತ್ಮ. ಅವನು ಪಾಪ ಕಾರ್ಯ ಎಲ್ಲ ಮಾಡಿ ಅವನು ಸೊಳ್ಳೆಯಾಗಿ ಮುಂದಿನ ಜನ್ಮದಲ್ಲಿ ಹುಟ್ಟಿದರೆ ಆ ಅಷ್ಟು ದೊಡ್ಡ ಮನುಷ್ಯನ ದೇಹದ ಗಾತ್ರವಿರುವ ಆತ್ಮ ಈ ಸೊಳ್ಳೆಯೊಳಗೆ ಹೇಗಪ್ಪ ಸೇರಲಿಕ್ಕಾಗತ್ತೆ ಅಂತ ಪ್ರಶ್ನೆ. ಹಾಗಾಗಿ ಜೈನರು ಹೇಳುವ ದೇಹದ ಗಾತ್ರದಲ್ಲಿ ಆತ್ಮವಿರುತ್ತದೆ ಎಂಬ ವಾದವನ್ನು ವೇದಾಂತಿಗಳು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಜೈನ ಮತದ ಸಿದ್ಧಾಂತವನ್ನು ವೇದಾಂತಿಗಳು ಸ್ಪಷ್ಟವಾಗಿ ನಿರಾಕರಿಸ್ತಾರೆ. ಮುಂದಿನ ಸೂತ್ರ ಹೇಳುತ್ತೆ ನೋಡಿ, 2:35ನೇ ಸೂತ್ರ. ನಚ ಪರ್ಯಾಯಾದಪ್ಯ ವಿರೋಧೋ ವಿಕಾರಾದಿಭ್ಯ. ಈ ಸೂತ್ರವೂ ಸಹ ಆತ್ಮವು ದೇಹದ ಗಾತ್ರಕ್ಕೆ ಅನುಗುಣವಾಗಿರುತ್ತದೆ ಎಂದರೆ ಆತ್ಮವು ವಿಕಾರಕ್ಕೊಳಗಾಗತ್ತೆ ಅಂತ ಅವರು ಹೇಳಿದಾಗತ್ತೆ. ಆದುದರಿಂದ ಜೈನರ ಈ ವಾದವನ್ನು ವೇದಾಂತಿಗಳು ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ? ವೇದಾಂತಿಗಳು ಏನು ಹೇಳ್ತಾರೆ? ಆತ್ಮವು ನಿತ್ಯ, ಆತ್ಮನು ಅವಿಕಾರಿ, ಆತ್ಮನಿಗೆ ಯಾವ ಬದಲಾವಣೆಯೂ ಇಲ್ಲ, ವಿಕಾರತ್ವ ಆತ್ಮನಿಗೆ ಇಲ್ಲ. ದೇಹಕ್ಕಿರ್ಬೋದು, ಮನಸ್ಸಿಗಿರ್ಬೋದು, ಬುದ್ಧಿಗಿರ್ಬೋದು, ಆತ್ಮನಿಗಿಲ್ಲ ಅಂತ ಹೇಳ್ತಾರೆ. ಅವರು ಆತ್ಮನಿಗೂ ವಿಕಾರತ್ವ ಇದೆ ಅಂತ ಹೇಳೋದ್ರಿಂದ ಜೈನ ಸಿದ್ಧಾಂತವನ್ನು ವೇದಾಂತಿಗಳು ಒಪ್ಪೋದಿಲ್ಲ. ಮುಂದಿನ ಸೂತ್ರ ಹೇಳುತ್ತೆ, 32ನೇ ಸೂತ್ರ. ಅಂತ್ಯವಸ್ಥಿತೇಶ್ಚ ಉಭಯ ಸತ್ಯತ್ವಾತ್ ಅವಿಶೇಷ. ಹೀಗೆ ಆತ್ಮನು ಒಂದು ಸಲ ದೊಡ್ಡದಾಗಿಯೋ ಒಂದು ಸಲ ಚಿಕ್ಕದಾಗಿಯೂ ಇರುತ್ತಾ ಹೋದಂತೆ ಯಾವಾಗ ಆತ್ಮನು ನಿರ್ವಾಣ ಮೋಕ್ಷವನ್ನು ಹೊಂದುತ್ತಾನೋ ಆವಾಗ ಆ ಜೀವನು ಯಾವ ಶರೀರದಲ್ಲಿರುತ್ತಾನೋ ಆ ಶರೀರದಷ್ಟು ದೊಡ್ಡದಾಗಿರುವ ಆತ್ಮ ನಿರ್ವಾಣ ಹೊಂದುತ್ತದೆ ಅಂತ ಅವರು ವಾದಿಸ್ತಾರೆ. ಹಾಗಾಗಿ ಈ ಸಿದ್ಧಾಂತವನ್ನು ವೇದಾಂತಗಳು ಪೂರ್ತಿಯಾಗಿ ತಳ್ಳಿ ಹಾಕ್ತಾರೆ. ಯಾಕಂದರೆ ಆತ್ಮದ ಪರಿಚಯವೇ ನಿಮಗಿಲ್ಲ ಅಂತ ವೇದಾಂತಿಗಳು ಹೇಳ್ತಾರೆ. ಹೀಗೆ ಒಟ್ಟಾರೆಯಾಗಿ ಜೈನ ಮತವನ್ನು ತಿರಸ್ಕರಿಸಲಾಗಿದೆ. ಹೀಗೆ ಈಗ ಈವರೆಗೆ ಏನಾಯಿತು? ಚಾರ್ವಾಕ ಮತವನ್ನು ಚಾರ್ವಾಕ, 4 ಥರದ ಬೌದ್ಧ ಮತಗಳು ಹಾಗೂ ಜೈನ ಮತ, ಸಾಂಖ್ಯ ಇವುಗಳನ್ನು ನಾಸ್ತಿಕ ಮತ. ಸಾಂಖ್ಯವನ್ನು ನಾಸ್ತಿಕ ಅಂತ ಹೇಳೋಲ್ಲ. ಚಾರ್ವಾಕ, 4 ಥರದ ಬೌದ್ಧ ಮತಗಳು ಹಾಗೂ ಜೈನ ಮತವನ್ನು ನಾಸ್ತಿಕ ಮತಗಳು ಅಂತ ಹೇಳ್ತಾರೆ. ಅವರು ವೇದ ಪ್ರಮಾಣವನ್ನು ಒಪ್ಪಲ್ಲ, ಶ್ರುತಿ ಸ್ಮೃತಿ ಪ್ರಮಾಣವನ್ನು ಒಪ್ಪೋದಿಲ್ಲ, ದೇವರಿದ್ದಾನೆ ಅನ್ನೋದು ಅವರು ಒಪ್ಪಲ್ಲ. ಇವರು ಶ್ರುತಿ ಸ್ಮೃತಿಗಳನ್ನು ಒಪ್ಪುವುದಿಲ್ಲ, ಇವರು ವೇದಗಳನ್ನು ಒಪ್ಪೋದಿಲ್ಲ, ಈಶ್ವರ ತತ್ವವನ್ನು ಒಪ್ಪೋದಿಲ್ಲ. ಸಾಧನೆ ಮಾಡುವಾಗ ಇದ್ಯಾವುದನ್ನು ತರೋಲ್ಲ, ಆತ್ಮನನ್ನು ತರೋದಿಲ್ಲ, ಈಶ್ವರನನ್ನು ತರೋಲ್ಲ, ವೇದಗಳನ್ನು ತರೋಲ್ಲ. ಹಾಗೂ ಮೋಕ್ಷಕ್ಕೆ ಸಾಧನ ಇವೆಲ್ಲ ಮೋಕ್ಷಕ್ಕೆ ಸಾಧನ ಅಂತ ಅವರು ಅನ್ನೋದೇ ಇಲ್ಲ. ಇವರು ನಿರೀಶ್ವರವಾದಿಗಳು. ಹಾಗಾಗಿ ಇವರನ್ನು ತಳ್ಳಿ ಹಾಕಿದೆ. ಇವರ ವಾದವನ್ನು ಜೈನ ಮತವನ್ನು ವೇದಾಂತಿಗಳು ತಳ್ಳಿ ಹಾಕ್ತಾರೆ. ಮುಂದೆ ನೋಡಿ, ಪಾಶುಪತ ಸಿದ್ಧಾಂತ ಅಂತ ಒಂದಿದೆ. ಇವರಿದು ಭಾರಿ ವಿಚಿತ್ರವಾದ ಸಿದ್ಧಾಂತ. ಏನು ಹೇಳುತ್ತೆ ಈ ಸಿದ್ಧಾಂತ ನೋಡಿ, 37ನೇ ಶ್ಲೋಕ ಸೂಕ್ತದಲ್ಲಿ, ಬ್ರಹ್ಮಸೂತ್ರದಲ್ಲಿ ಹೇಳುತ್ತೆ, ಪತ್ಯುಹು ಅಸಾಮಂಜಸ್ಯಾತ್. ಪತ್ಯುಹು ಎಂದರೆ ಪಶುಪತಿ ಶಾಸ್ತ್ರ ಅಂತ. ಪತ್ಯುಹು ಎಂದರೆ ಪಶುಪತಿ ಶಾಸ್ತ್ರ. ಈಗ ಕಠಮಂಡುವಿನಲ್ಲಿ ಪಶುಪತಿನಾಥ ದೇವಸ್ಥಾನವಿದೆ, ನಮಗೆಲ್ಲ ಗೊತ್ತಿದೆ. ಅವರಲ್ಲಿ ಪಶು ಅಂದರೆ ಏನು, ಪತಿ ಅಂದರೆ ಏನು, ನಾಥ ಅಂದರೆ ಏನು ಅಂತ ತಿಳಿದುಕೊಂಡಾಗ ಅವರಿದು 3 ಹಂತಗಳು ಅಂತ ಹೇಳ್ತಾರೆ. ಪಶು ಎಂದರೆ ಜೀವ ಅಂತ ಅವರು ಹೇಳ್ತಾರೆ, ಪತಿ ಎಂದರೆ ಈಶ್ವರ ಅಂತ ಹೇಳ್ತಾರೆ, ನಾಥ ಎಂದರೆ ಜೀವ ಮತ್ತು ಈಶ್ವರನನ್ನು ಕಂಟ್ರೋಲ್ ಮಾಡುವವನು ಅಂತ ಅವರು ಹೇಳ್ತಾರೆ. ಪಶು, ಪತಿ, ನಾಥ ಅಂದರೆ
ಪಶು ಪತಿ ಪಶು ಬೇರೆ, ಪತಿ ಬೇರೆ, ನಾಥ ಬೇರೆ. ಇದು 3 ಹಂತಗಳು ಅಂತ ಹೇಳ್ತಾರೆ. ಜೀವ, ಈಶ್ವರ ಮತ್ತು ಜೀವ ಮತ್ತು ಈಶ್ವರನನ್ನು ಕಂಟ್ರೋಲ್ ಮಾಡೋದು ಅಂತ. ಅವರ ಸಾಧನೆಗಳೆಲ್ಲ ವೇದದಲ್ಲಿ ಹೇಳುವ ಸಾಧನೆಗಳಿಗೆ ಪೂರ್ತಿ ವಿರುದ್ಧವಾಗಿವೆ. ಯಾರ ಸಾಧನೆ? ಪಾಶುಪತ ಸಿದ್ಧಾಂತದವರ ಸಾಧನೆ. ಅವರು ಏನು ಹೇಳ್ತಾರೆ ಅಂದರೆ, ರುದ್ರಾಕ್ಷಿ ಮಾಲೆ, ಕುಂಡಲ, ಜಡೆ, ಭಸ್ಮ, ಯಜ್ಞೋಪವೀತ, ಹೀಗೆ ಈ 6 ವಸ್ತುಗಳನ್ನು ದೇಹದ ಮೇಲೆ ಯಾರು ಧರಿಸುತ್ತಾನೋ ಹಾಗೆ ಧರಿಸಿದವನು ಮುಕ್ತನಾಗಿ ಬಿಡ್ತಾನೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ವಿಚಿತ್ರವಾಗಿದೆ ಅಂತ ನೋಡಿ. ಬೇರೆಯನ್ನು ಬೇಕಾಗೇ ಇಲ್ಲ ಅಂತಾರೆ ಅವರು. ನೀನು ದೇಹದ ಮೇಲೆ ರುದ್ರಾಕ್ಷಿ ಮಾಲೆ, ಕುಂಡಲ, ಜಡೆ, ಭಸ್ಮ, ಯಜ್ಞೋಪವೀತ ಈ 6 ವಸ್ತುಗಳನ್ನು ಧರಿಸಿದ್ರೆ ನೀನು ಮುಕ್ತ ಆಗೋಗ್ತೀಯ, ಮತ್ತೆ ಮಾಡಬೇಕಾದ್ದೇನೂ ಇಲ್ಲ ಅಂತ ಹೇಳ್ತಾರೆ. ಮತ್ತು ರುದ್ರಾಕ್ಷವನ್ನು ಯಾರು ಕೈಗೆ ಕಟ್ಟಿಕೊಂಡಿರುತ್ತಾರೋ, ಯಾರಿಗೆ ಜಡೆ ಇರುತ್ತದೋ ಮತ್ತು ಯಾರು ಮನುಷ್ಯನ ಬುರುಡೆಯನ್ನು ಕೊಂಡಿರುತ್ತಾರೋ ಈ ಮತ್ತು ವಿಭೂತಿಯನ್ನು ಶವವನ್ನು ಸುಟ್ಟ ವಿಭೂತಿಯನ್ನು ಯಾರು ಧರಿಸಿರುತ್ತಾರೋ ಇದೇ ಮೋಕ್ಷಕ್ಕೆ ಸಾಧನೆ. ಇದಕ್ಕಿಂತ ಬೇರೇನೂ ಬೇಕಾಗೇ ಇಲ್ಲ ಅಂತ ಅವರು ಹೇಳ್ತಾರೆ. ಮುಂದುವರೆದು 38ನೇ ಸೂತ್ರದಲ್ಲಿ ಅವರು ಹೀಗೆ ಹೇಳ್ತಾರೆ. 38ನೇ ಸೂತ್ರದಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ಪಾಶುಪತ ಸಿದ್ಧಾಂತದವರು ಸಂಬಂಧ ಅನುಪಪತ್ತೇಶ್ಚ ಈಶ್ವರ ನಿಮಿತ್ತ ಕಾರಣವೆಂದು ಪಾಶುಪತ ಶಾಸ್ತ್ರದವರು ಹೇಳ್ತಾರೆ. ಈಶ್ವರನು ರೂಪಸಹಿತ ಅಂತ ಹೇಳ್ತಾರೆ. ಅವನು ರೂಪಸಹಿತನಾಗಿದ್ದರೆ ಅವನು ನಾಶ ಹೊಂದಲೇಬೇಕಾಗತ್ತೆ ಅಲ್ವಾ. ಈಗ ಶ್ರೀಕೃಷ್ಣ ಪರಮಾತ್ಮನ್ನು ನೀವು ನೋಡಿದ್ರೆ ರೂಪಸಹಿತ ಪರಬ್ರಹ್ಮ, ಆದರೆ ಆ ದೇಹ ನಾಶ ಹೊಂದಲೇಬೇಕಾಗತ್ತೆ. ಮತ್ತು ಪ್ರಕೃತಿಯು ರೂಪಸಹಿತವಾಗಿರಬೇಕು, ಪ್ರಕೃತಿಯೂ ಸಹ ರೂಪಸಹಿತವಾಗಿರಬೇಕು. ಹೀಗೆ ಯೋಚಿಸಲು ಸಹ ಸಾಧ್ಯವಿಲ್ಲ. ಹಾಗಾಗಿ ಪಾಶುಪತ ಸಿದ್ಧಾಂತವನ್ನು ವೇದಾಂತಿಗಳು ನಿರಾಕರಿಸ್ತಾರೆ. ಮುಂದೆ 39ನೇ ಸೂತ್ರದಲ್ಲಿ ಇದೆ ನೋಡಿ, ಅಧಿಷ್ಠ ನಾನುಪಪತ್ತೇಶ್ಚ, ಒಂದು ಪಕ್ಷ ನಾನು ಈಶ್ವರ ಈ ಜಗತ್ತಿನ ಸೃಷ್ಟಿಯ ನಿಮಿತ್ತ ಕಾರಣ ಎಂದು ಹೇಳಿದರೆ, ಉಪಾದಾನ ಕಾರಣವಾಗುವ ಕಚ್ಚಾ ವಸ್ತುಗಳು ಇವರ ಸಿದ್ಧಾಂತದಲ್ಲಿ ಇಲ್ಲ. ಈಶ್ವರ ನಿಮಿತ್ತ ಕಾರಣ ಅಂತ ಹೋಗ್ತದೆ. ಸರಿ, ಈಶ್ವರ ನಿಮಿತ್ತ ಕಾರಣ. ಉಪಾದಾನ ಕಾರಣ ಯಾವುದು ಅಂದರೆ ಅವರ ಸಿದ್ಧಾಂತದಲ್ಲಿಲ್ಲ. ಬರಿಯ ನಿಮಿತ್ತ ಕಾರಣ ಮಾತ್ರದಿಂದಲೇ ಈ ಜಗತ್ತು ಸೃಷ್ಟಿಯಾಗೋದಿಲ್ಲ ಅಲ್ವಾ. ಅವರು ಈ ನಿಮಿತ್ತ ಕಾರಣದಿಂದಲೇ ಈ ಜಗತ್ತು ಸೃಷ್ಟಿಯಾಗುತ್ತೆ ಅಂತಾರೆ. ಉಪಾದಾನ ಕಾರಣವಿಲ್ಲದೆ ಬರಿಯ ನಿಮಿತ್ತ ಕಾರಣದಿಂದ ಈ ಜಗತ್ತು ಸೃಷ್ಟಿಯಾಗತ್ತೆ ಅಂತ ಅವರು ಹೇಳೋದ್ರಿಂದ ಈ ಪಾಶುಪತ ಸಿದ್ಧಾಂತವನ್ನು ವೇದಾಂತಿಗಳು ನಿರಾಕರಿಸ್ತಾರೆ. ಈಶ್ವರ ಸಹಿತ ಪ್ರಕೃತಿ ಪ್ರಪಂಚದ ಸೃಷ್ಟಿಗೆ ಬೇಕು ಅಂತ ವೇದಾಂತಿಗಳು ಹೇಳ್ತಾರೆ. ಅಕಸ್ಮಾತ್ ಒಂದು ಪಕ್ಷ ಅವರು ಹೇಳುವ ಹಾಗೆ ಈಶ್ವರನು ಇಂದ್ರಿಯ ಸಹಿತನಾಗಿದ್ದು ತನ್ನ ಇಂದ್ರಿಯಗಳ ಸಹಾಯದಿಂದ ಜಗತ್ತನ್ನು ಸೃಷ್ಟಿಸುತ್ತಾನೆ ಅಂತ ಒಪ್ಪಿಕೊಂಡರೆ ಮುಂದಿನ ಸೂತ್ರ ಏನು ಹೇಳುತ್ತೆ ನೋಡಿ, ಕರಣವಚ್ಚೇನ ಭೋಗಾದಿಭ್ಯ. ಪಾಶುಪತ ಮತದವರು ಹೇಳುವಂತೆ ಒಂದು ಪಕ್ಷ ಈಶ್ವರನು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಸಹಿತ ರೂಪಸಹಿತನಾಗಿದ್ದು ಜಗತ್ತಿನ ಸೃಷ್ಟಿಗೆ ಕಾರಣ ಎಂದು ತಿಳಿದುಕೊಂಡರೆ ಈಶ್ವರನು ಭೋಗ್ತಾ ಆಗ್ತಾನೆ. ನಾವೇನು ಹೇಳೋದು, ಈಶ್ವರನು ಕರ್ತನೂ ಅಲ್ಲ ಭೋಗ್ತಾನೂ ಅಲ್ಲ ಅಂತ ವೇದಾಂತಿಗಳು ಹೇಳೋದು. ಈಗ ಅವರ ಪ್ರಕಾರ ಸಿದ್ಧಾಂತದಲ್ಲಿ ಹೋದರೆ ಈಶ್ವರನು ಭೋಗ್ತಾ ಆಗ್ತಾನೆ. ಹಾಗಾಗಿ ಶರೀರಧಾರಿಯಾದ ಈಶ್ವರನು ಜನ್ಮ ಮರಣಕ್ಕೆ ಒಳಗಾಗ್ತಾನೆ. ಹಾಗಾಗಿ ಇಂದ್ರಿಯ ಸಹಿತನಾದ ಈಶ್ವರನನ್ನು ಜಗತ್ತಿನ ಸೃಷ್ಟಿಗೆ ನಿಮಿತ್ತ ಕಾರಣ ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಅಂತ ವೇದಾಂತಿಗಳು ಹೇಳ್ತಾರೆ. ಏಕೆಂದರೆ ನಿಮಿತ್ತ ಕಾರಣ ಎಂದು ಒಪ್ಪಿದರೆ ಅನೇಕ ಸಮಸ್ಯೆಗಳು ಉಂಟಾಗತ್ತೆ ಅಂತ ಮುಂದಿನ ಸೂತ್ರ ಹೇಳುತ್ತೆ. ಅಂತವತ್ವಂ ವಾ ಸರ್ವಜ್ಞತಾ ವಾ. ಹೀಗೆ ಇಂದ್ರಿಯ ಸಹಿತ ಈಶ್ವರನನ್ನು ಒಪ್ಪಿದರೆ ಅವನ ಸರ್ವಜ್ಞತ್ವಕ್ಕೆ ಧಕ್ಕೆ ಬರ್ತದೆ. ಹೀಗೆ ಪಾಶುಪತ ಶಾಸ್ತ್ರದ ಸಿದ್ಧಾಂತವನ್ನು
ಪೂರ್ತಿಯಾಗಿ ನಿರಾಕರಿಸಲಾಗಿದೆ. ನಮ್ಮ ಮುಂದೆ ಬರುವ ಸಿದ್ಧಾಂತ ಭಾಗವತ ಹಾಗೂ ನಾರದರ ಪಾಂಚರಾತ್ರ ಸಿದ್ಧಾಂತ. ಅದೇನು ಅಂತ ನೋಡೋಣ. ಈಗ ಭಾಗವತದ ಸಿದ್ಧಾಂತದ ಪ್ರಕಾರ ಅವರು ಏನು ಹೇಳ್ತಾರೆ ಗೊತ್ತಾ? ಭಾಗವತ ಸಿದ್ಧಾಂತವನ್ನು ಸಾಮಾನ್ಯವಾಗಿ ಈ ಭಗವದ್ಭಕ್ತಿ ಇದರಲ್ಲೆಲ್ಲ ಉಪಯೋಗಿಸ್ತಾರಲ್ಲ. ಭಾಗವತದ ಸಿದ್ಧಾಂತದ ಪ್ರಕಾರ ವಾಸುದೇವನೇ ಪರಬ್ರಹ್ಮ, ಆಯಿತು, ಅದನ್ನು ಒಪ್ಪೋದು. ಅವನಿಂದ ಸಂಕರ್ಷಣ ಅಂದರೆ ಜೀವ ಹುಟ್ಟಿದನು ಅಂತ ಅವರು ಹೇಳ್ತಾರೆ. ವಾಸುದೇವನೆಂಬ ಪರಬ್ರಹ್ಮದಿಂದ ಸಂಕರ್ಷಣ ಅನ್ನುವ ಜೀವ, ಅವರು ಕರೆಯೋದು ಜೀವನನ್ನು ಸಂಕರ್ಷಣ ಅಂತ ಕರೀತಾರೆ, ಹುಟ್ಟಿದ್ದನು. ಈ ಸಂಕರ್ಷಣ ಜೀವದಿಂದ ಪ್ರದ್ಯುಮ್ನ ಅಂತ ಮನಸ್ಸು ಹುಟ್ಟಿತು ಅಂತ ಹೇಳ್ತಾರೆ. ಅಂದರೆ ಅವರು ಮನಸ್ಸನ್ನು ಪ್ರದ್ಯುಮ್ನ ಅಂತ ಕರೀತಾರೆ. ಪ್ರದ್ಯುಮ್ನಿಂದ ಅಂದರೆ ಆ ಮನಸ್ಸಿನಿಂದ ಅನಿರುದ್ಧ, ಅಹಂಕಾರಕ್ಕೆ ಅನಿರುದ್ಧ ಅಂತ ಹೇಳ್ತಾರೆ, ಅನಿರುದ್ಧ ಹುಟ್ಟಿದ್ದನು. ಹೀಗೆ ಅವರು ವಾಸುದೇವನಿಂದ ಸಂಕರ್ಷಣ, ಸಂಕರ್ಷಣದಿಂದ ಪ್ರದ್ಯುಮ್ನ, ಪ್ರದ್ಯುಮ್ನಿಂದ ಅನಿರುದ್ಧ ಹೀಗೆ ಹುಟ್ಟುತ್ತಾರೆ ಅಂತಾರೆ. ಅಥವಾ ಇನ್ನೊಂದು ಭಾಷೆಯಲ್ಲಿ ಅವರು ಹೇಳೋದಾದರೆ ಪರಬ್ರಹ್ಮದಿಂದ ಜೀವಾತ್ಮ ಹುಟ್ಟಿದ, ಜೀವಾತ್ಮನಿಂದ ಮನಸ್ಸು ಹುಟ್ಟಿತು, ಮನಸ್ಸಿನಿಂದ ಅಹಂಕಾರ ಹುಟ್ಟಿತು. ಇದು ಸೃಷ್ಟಿಯ ರಚನೆಯ ಪ್ರಕ್ರಿಯೆ ಎಂದು ಭಾಗವತ ಶಾಸ್ತ್ರ ಹೇಳುತ್ತೆ. ಇದರ ಬಗ್ಗೆ ಕೆಲವು ಪ್ರಶ್ನೆಗಳಿದ್ದವು. ಅವುಗಳು ಯಾವುವು ಎಂದರೆ, ಯಾವ ಪ್ರಶ್ನೆ ಬರುತ್ತೆ ಅಂದರೆ, ಮುಂದಿನ ಸೂತ್ರ ಹೇಳುತ್ತೆ, 42ನೇ ಸೂತ್ರ, ಉತ್ಪತ್ತಿ ಅಸಂಭವಾತ್ ವೇದಾಂತದ ಪ್ರಕಾರ, ಅದ್ವೈತ ವೇದಾಂತದ ಪ್ರಕಾರ ಜೀವ ಮತ್ತು ಜೀವದ ಕರ್ಮ ಅನಾದಿ, ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಹೇಗೆ ಪರಬ್ರಹ್ಮ ಪರಮಾತ್ಮನು ಅನಾದಿಯೋ ಹಾಗೆ ಜೀವವೂ ಅನಾದಿಯೇ, ಜೀವ ಮಾಡುವ ಕರ್ಮಗಳು ಅನಾದಿಯೇ. ಜೀವವು ಸೃಷ್ಟಿಯಾಗಿಲ್ಲ, ಅದು ಹುಟ್ಟಿಲ್ಲ, ಅದು ಮೊದಲಿಂದಲೂ ಇತ್ತು, ಯಾವಾಗದಿಂದ ಇತ್ತು ಅಂತ ಕಂಡುಹಿಡಿಸಲಿಕ್ಕಾಗಲ್ಲ. ಆದರೆ ಭಾಗವತ ಧರ್ಮವು ವಾಸುದೇವ ಪರಬ್ರಹ್ಮನಿಂದ ಜೀವ ಹುಟ್ಟಿತು ಎಂದು ಹೇಳುತ್ತದೆ, ಜೀವ ಹುಟ್ಟಿತು ಅಂತ ಹೇಳುತ್ತೆ. ಹಾಗಾಗಿ ವೇದಾಂತಿಗಳು ಭಾಗವತ ಧರ್ಮದ ಈ ವಾದವನ್ನು ಒಪ್ಪೋದಿಲ್ಲ. ಜೀವ ಹುಟ್ಟಿತು ಅಲ್ಲ, ಜೀವ ಇತ್ತು, ಮೊದಲು ಇತ್ತು, ಈಗಲೂ ಇದೆ, ಮುಂದೆಯೂ ಇದೆ ಅಂತ ಅವ್ರು ಹೇಳ್ತಾರೆ. ಅದು ಅನಾದಿ, ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅಂತ ಹೇಳುತ್ತೆ. ಮುಂದಿನ ಸೂತ್ರ ಅವ್ರದ್ದು ಹೇಳುತ್ತೆ, ನಚ ಕರ್ತು ಕರಣಂ, ಜೀವಾತ್ಮನು ಕರ್ತು, ಮನಸ್ಸನ್ನು ಕರಣ ಅಂತ ಸೃಷ್ಟಿಸಲು ಸಾಧ್ಯವಿಲ್ಲ. ಜೀವಾತ್ಮನು ಕರ್ತ ಆಗಿರ್ತಾನೆ, ಅದು ಮನಸ್ಸನ್ನು ಕರಣವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಹಾಗೂ ಮನಸ್ಸಿನಿಂದ ಅಹಂಕಾರವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಾಗವತ ಮತವನ್ನು ಒಪ್ಪಲು ಈ ಎರಡು ತೊಡಕುಗಳಿವೆ. ಹಾಗಾಗಿ ವೇದಾಂತಿಗಳು ಹೇಳ್ತಾರೆ, ನಿಮ್ಮ ಭಾಗವತ ಸಿದ್ಧಾಂತವನ್ನು ಪೂರ್ತಿಯಾಗಿ ನಾವು ಒಪ್ಪೋದಿಲ್ಲ. ಭಕ್ತಿಯೋಗಕ್ಕೆ ನಾವು ಒಪ್ಪಬಹುದಾದರೂ ಜ್ಞಾನ ಯೋಗದಲ್ಲಿ ನೀವು ಹೇಳುವುದರ ಥರ ಸೃಷ್ಟಿ ಆಗೋದಿಲ್ಲ ಅಂತ ಹೇಳಿ ಭಾಗವತದ ಧರ್ಮವನ್ನು ನಿರಾಕರಿಸ್ತಾರೆ. ಮುಂದಿನ ಸಿದ್ಧಾಂತ ಪಾಂಚರಾತ್ರ ಸಿದ್ಧಾಂತ. ಇದು ನಾರದ ಪ್ರಣೀತವಾದ ಸಿದ್ಧಾಂತ. ಇದು ವೈದಿಕ ಸಿದ್ಧಾಂತದ ರೀತಿಯಲ್ಲೇ ಇದೆ. ಹಾಗಾಗಿ ಪಾಂಚರಾತ್ರ ಸಿದ್ಧಾಂತದಲ್ಲಿ ಹೇಳಿರುವ ಉಪಾಸನೆಗಳನ್ನು ವೇದಾಂತಿಗಳು ಒಪ್ತಾರೆ. ವೇದಾಂತಿಗಳು ಹೇಳ್ತಾರೆ, ಪಾಂಚರಾತ್ರ ಸಿದ್ಧಾಂತದಲ್ಲಿ ಹೇಳಿದ ಉಪಾಸನೆಗಳು ಸರಿಯಾಗಿವೆ, ನಾವು ಸಹ ಅದನ್ನು ಮಾಡಬಹುದು. ನೋಡಿ, 44ನೇ ಸೂತ್ರ ಹೇಳುತ್ತೆ, ವಿಜ್ಞಾನಾದಿ ಭಾವೇವ ತದ ಪ್ರತಿಷೇಧ. ಈ ಪಾಂಚಜನ್ಯ ಶಾಸ್ತ್ರದ ಪ್ರಕಾರ ಜೀವ, ಮನಸ್ಸು, ಬುದ್ಧಿಗಳು ಇವುಗಳು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಪರಬ್ರಹ್ಮದ ಲಿಮ್ಸ್ ಅಂತ ಅವರು ಹೇಳ್ತಾರೆ. ಅವರು ಒಂದರಿಂದ ಒಂದು ಹುಟ್ಟಿತು ಅಂತ ಹೇಳೋಲ್ಲ, ಅದು ಭಗವಂತನ ಅಂಗಗಳು ಅಂತ ಹೇಳ್ತಾರೆ. ಪರಬ್ರಹ್ಮ ಪರಮಾತ್ಮನ ಅಂಗಗಳು ಯಾವುದು? ಜೀವ, ಮನಸ್ಸು ಮತ್ತು ಬುದ್ಧಿಗಳು. ಅಥವಾ ಅವರ ಭಾಷೆಯಲ್ಲಿ ಹೇಳಿದ್ರೆ ಭಾಗವತ ಭಾಷೆಯಲ್ಲಿ ಹೇಳಿದ್ರೆ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಇರುವುದು, ಅನಿರುದ್ಧ ಇವುಗಳು ಪರಬ್ರಹ್ಮ ಪರಮಾತ್ಮನ ಅಂಗಗಳು. ಪಾಂಚರಾತ್ರದ ಶಾಸ್ತ್ರದ ಪ್ರಕಾರ ವಾಸುದೇವ ಪರಬ್ರಹ್ಮ, ಅವನು ಅಂಗಿ, ಹಾಗೂ ಉಳಿದೆಲ್ಲವೂ ಅಂಗಗಳು ಅಂತ ಅವರು ಹೇಳ್ತಾರೆ. 5 ವೈದಿಕ ಸಂಪ್ರದಾಯದ ರೀತಿಯಲ್ಲೇ ಬರುತ್ತದೆ. ಇದು ನಮ್ಮ ಪಾಂಚರಾತ್ರ ಹೆಚ್ಚು ಕಮ್ಮಿ
ನಮ್ಮ ವೈದಿಕ ಅದ್ವೈತ ವೇದಾಂತದ ರೀತಿಯಲ್ಲೇ ಬರುತ್ತದೆ. ಹಾಗಾಗಿ ಇದನ್ನು ಒಪ್ಪಬಹುದು ಅಂತ ವೇದಾಂತಿಗಳು ಹೇಳ್ತಾರೆ. ಇದನ್ನು ಒಪ್ಪಲಾಗಿದೆ. ಎಲ್ಲಿಯ ತನಕ? ಇದು ಉಪಾಸನೆ ಬ್ರಹ್ಮಲೋಕದ ತನಕ ಇದು ಕರ್ಕೊಂಡು ಹೋಗುತ್ತೆ ಅಂತಾರೆ. 45ನೇ ಸೂತ್ರ ಹೇಳ್ತತೆ ವಿಪ್ರತಿಷೇಧಾಚ್ಚ. ಈ ಪಾಂಚರಾತ್ರ ಶಾಸ್ತ್ರದ ಪ್ರಕಾರ ಜೀವನೂ ಹುಟ್ಟಿಲ್ಲ. ನೋಡಿ ಕ್ರಿಯೇಟೆಡ್ ಅವರು ಹೇಳ್ತಾರೆ, ಹೌದು ಜೀವನೂ ಹುಟ್ಟಿಲ್ಲ, ಅವನು ಅನಾದಿ. ಜೀವನು ಅದರ ಕರ್ಮಗಳ ಜೊತೆಗೆ ಅನಾದಿಯಾಗಿದ್ದಾನೆ. ಜೀವನೂ ಅನಾದಿ, ಅವನು ಮಾಡುವ ಕರ್ಮಗಳು ಅನಾದಿಯಾಗಿವೆ. ಪಾಂಚರಾತ್ರ ಶಾಸ್ತ್ರದ ಸಿದ್ಧಾಂತದ ಪ್ರಕಾರವೇ ನಾವು ಪೂಜೆ, ಜಪ, ಅರ್ಚನೆ ಇವುಗಳನ್ನು ವೇದಾಂತಿಗಳು ಸಹ ಮಾಡುತ್ತಾರೆ. ಪಂಚತತ್ವ ಸಿದ್ಧಾಂತದ ಪ್ರಕಾರವೇ ಮಾಡ್ತಾರೆ. ಭಕ್ತನು ತನ್ನ ಅಸ್ತಿತ್ವ ಅಹಂಕಾರವನ್ನು ಭಗವಂತನಲ್ಲಿ ಒಂದಾಗಿಸುತ್ತಾನೆ ಅಂತ ಪಂಚತತ್ವ ಸಿದ್ಧಾಂತ ಹೇಳುತ್ತೆ. ಅದನ್ನು ವೇದಾಂತಿಗಳು ಒಪ್ತಾರೆ. ಇದು ನಾರದರ ಭಕ್ತಿ ಸೂತ್ರದಲ್ಲಿ ಬರುತ್ತದೆ. ಹಾಗಾಗಿ ಅವರ ಮುಖ್ಯ ಒಂದು ವಿಷಯ ಪರಮ ಪ್ರೇಮವೇ ಅಮೃತ ಸ್ವರೂಪ, ಆ ಪರಮ ಪ್ರೇಮವೇ ಪರಮಾತ್ಮ ಪರಬ್ರಹ್ಮ ತತ್ವ ಅಂತ ಹೇಳ್ತಾರೆ ಎಂದು ಪಾಂಚಜನ್ಯ ಅಲ್ಲ ಪಾಂಚರಾತ್ರ ಸಿದ್ಧಾಂತವು ಹೇಳುತ್ತೆ. ಆತ್ಮೀಯ ಮಿತ್ರರೇ, ಇಲ್ಲಿಗೆ 2ನೇ ಅಧ್ಯಾಯದ 2ನೇ ಪಾದ ಪೂರ್ತಿಯಾಗಿ ಮುಗಿತು. ಇನ್ನು ನಾವು 2ನೇ ಅಧ್ಯಾಯದ 3ನೇ ಪಾದವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ನಿಮಗೆಲ್ಲ ವಂದಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ಓಂ ತತ್ ಸತ್. ಶ್ರೀಕೃಷ್ಣ ಅರ್ಪಣಮಸ್ತು.